ಇವತ್ತು ನಾನು ನಿಮಗೆ ಸುಂದರವಾದ ಒಂದು ಬೀಚ್ ಕರ್ಕೊಂಡು ಹೋಗ್ತೀನಿ. ಎಷ್ಟು ಸುಂದರ ಅಂದರೆ ದಟ್ ಸ್ಯಾಂಡ್ ಇಸ್ ಕ್ರಿಸ್ಟಲ್ ಕ್ರಿಸ್ಟಲ್ ಸಾಫ್ಟ್. ಆಯಿತಾ, ಯು ಕ್ಯಾನ್ ವಾಕ್ ಆನ್ ಇಟ್ ಆ್ಯಂಡ್ ಸ್ಟಫ್ ಲೈಕ್ ದ್ಯಾಟ್. ಫ್ಯೂ ಥಿಂಗ್ಸ್ ವಾಟ್ ಯು ಶುಡ್ ನಾಟ್ ಡೂ. ಏನು ಮಾಡಬಾರ್ದು ಅಂದರೆ 10 ಗಂಟೆ ಮೇಲೆ ಬರಬೇಡಿ, ಬಂದರೆ ಮುಂಚೆನೇ ಬಂದುಬಿಡಿ. ಬಿಕಾಸ್ ದಿಸ್ ಇಸ್ ವೆಸ್ಟ್ ಫೇಸಿಂಗ್, ವೆಸ್ಟ್ ಕೋಸ್ಟಲ್ಲಿದೆ. ಆಯಿತಾ, ಸಂಜೆ 4 ಗಂಟೆ ಮೇಲೆ ಬಂದರೆ ನಿಮಗೆ ಲೈಟ್ ಹೌಸ್ ಮೇಲೆ ಹತ್ಬೋದು. ಆಯಿತಾ, ಸನ್ ಮುಳುಗೋದನ್ನು ನೋಡ್ಬೋದು ನೀವು. ಆಯಿತಾ, ಎಂಟ್ರಿಲಿ ನಿಮಗೆ ತಿನ್ನೋಕ್ಕೆಲ್ಲ ತುಂಬ ವ್ಯವಸ್ಥೆಗಳಿದೆ. ತಿನ್ನೋಕ್ಕೇನು, ಪಕ್ಕದಲ್ಲೇ ಸಮುದ್ರ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇದೆ, ಅದನ್ನು ಇದೆ, ಎಲ್ಲ ಫೆಸಿಲಿಟಿ ಇದೆ. ಬಟ್ ಉಳ್ಕೊಳ್ಳೋಕ್ಕೆ ಮಾತ್ರ ಟ್ರೈ ಮಾಡಬೇಡಿ, ಬಿಕಾಸ್ ಇಟ್ಸ್ ಓವರ್ ಪ್ರೈಸ್ಡ್. ಓವರ್ ಅಂದರೆ ತುಂಬ ಓವರ್ ಪ್ರೈಸ್ಡ್. ಆಯಿತಾ, ಬಟ್ ಇಟ್ಸ್ ಅ ಬ್ಯೂಟಿಫುಲ್ ಬೀಚ್. ಐ ಆಮ್ ಕಮಿಂಗ್ ಹಿಯರ್ ಫಾರ್ ದ ಸೆಕೆಂಡ್ ಟೈಮ್. 1 ವರ್ಷದಲ್ಲಿ 2ನೇ ಟೈಮ್ ಬರ್ತೀನಿ. ಬಟ್ ಫಸ್ಟ್ ಟೈಮ್ ಬಂದಾಗ ಐ ವಾಸ್ ಆ್ಯಕ್ಚುಲಿ ಶೂಟಿಂಗ್ ವಿತ್ ಮೈ ಮೊಬೈಲ್ ಫೋನ್. ಏನಾದರೂ ವ್ಯತ್ಯಾಸ ಇರ್ಬೋದಾ ವಿತ್ ಡಿಫ್ರೆಂಟ್ ಕ್ಯಾಮ್ರಾ ಆ್ಯಂಡ್ ಡ್ರೋನ್ ಅಂದ್ಕೊಂಡು ಬಂದುಬಿಟ್ರೆ, ಆವಾಗ ಲಾಸ್ಟ್ 1.5 ಇಯರ್ಸ್ ಹಿಂದೆ ಬಂದಿದ್ದು, ಅಲ್ಲಿ ಕಾಣುತ್ತೆ ಲೈಟ್ ಹೌಸು. ಅದಕ್ಕಿಂತ ನಮ್ಗೆ ಇವಾಗ ಬ್ಯೂಟಿಫುಲ್ ಆಗಿದೆ, ಇನ್ನೂ ಕ್ಲೀನ್ ಆಗಿಬಿಟ್ಟಿದೆ. ಆಯಿತಾ, ಇದು ಫೇಮಸ್ ಆಗುತ್ತೆ. ಐ ಡೋಂಟ್ ನೋ ವೈ ಓನ್ಲಿ ಗೋವಾ ಹೋಗ್ತಾರೆ ಜನಗಳು. ಸರ್ಟನ್ ಬೀಚಸ್ ಲೈಕ್ ಮಹಾಬಲಿಪುರಂ ಅಥವಾ ನಮ್ಮ ವೈಝ್ಯಾಗು ಅಥವಾ ಇಲ್ಲಿ ನಮ್ಮ ವೆಸ್ಟ್ ಕೋಸ್ಟಲ್ಲಿ ನಮ್ಮ ಕರ್ನಾಟಕ ಈ ಜಾಗ. ಆಯಿತಾ, ಕಾಣುತ್ತಾ, ಕಾಪು ಬೀಚ್ ಮಂಗಳೂರಿಂದ ಒಂದು 40 ಕಿಲೋಮೀಟ್ರ್ ಅಷ್ಟೇ. ಆಯಿತಾ, ಪಣಂಬೂರು ಬೀಚ್ ಹೋಗ್ತಾರೆ, ಅಲ್ಲೆಲ್ಲ ಹೋಗ್ತಾರೆ. ಎಷ್ಟು ಕ್ರೌಡೆಡು, ಎಷ್ಟು ಗಲೀಜು. ಬಟ್ ಇಲ್ಲಿ ಬರೋದಿಲ್ಲ. ಬನ್ನಿ, ಬಟ್ ಗಲೀಜು ಮಾಡಬೇಡಿ. ಆಯಿತಾ, ನನಗೆ ಗೊತ್ತು. ಆಯಿತಾ, ಎಸ್ಪೆಷಲಿ ಬೆಂಗಳೂರಲ್ಲಿರೋರಿಗಂತೂ ಅವರ ಟ್ರಿಪ್ ಹೆಂಗೆ ಅಂದರೆ, ಅವರು ಫ್ರೈಡೇ ನೈಟ್ ಹೊರಟ್ರೆ, ಇಲ್ಲ ಸ್ಯಾಟರ್ಡೇ ಬೆಳಗ್ಗೆ ಹೊರಟ್ರೆ, ಅವ್ರಿಗೆ ಸಂಡೇ ನೈಟ್ ಒಳಗೆ ಬರಬೇಕು, ನೋಡಬೇಕು, ಫೋಟೋ ಹೊಡ್ಕೋಬೇಕು, ಓಡಬಿಡ್ಬೇಕು. ಕೂತ್ಕೊಂಡು ಒಂದು ನೆಮ್ಮದಿಗೆ ಎಂಜಾಯ್ ಮಾಡೋ ಮೂಡೇ ಇಲ್ಲ ಅವ್ರಿಗೆ. ಬಿಕಾಸ್ ಲೈಫ್ ದೇ ಮೇಡ್ ಸೋ ಬ್ಯುಸಿ. ಅದು ಏನು ಕಿತ್ಕೊತಾವ್ರೋ, ಏನು ದುಡಿತಾವ್ರೋ ಐ ಡೋಂಟ್ ನೋ. ಬಟ್ ಯಾರನ್ನೇ ಕೇಳಿ ಟೈಮ್ ಇಲ್ಲ ಅಂತಾರೆ. ಏನಕ್ಕೆ ಟೈಮ್ ಕೊಡ್ತಾವ್ರೋ ನನಗೆ ಗೊತ್ತಿಲ್ಲ. ಆಯಿತಾ, ಅದೇ ನನ್ನದು ಪರಿಸ್ಥಿತಿ ಇತ್ತು. ಇವಾಗ ಅದರಿಂದೆಲ್ಲ ಫ್ರೀಡಮ್ ತೊಗೊಂಡಿದ್ದೀನಿ. ಇವು ಸಿ ಇಟ್, ಈ ಲೆಫ್ಟಲ್ಲಿ ನಮ್ಮ ಬೋಟು ಆ್ಯಕ್ಚುಲಿ ಸ್ಕೂಬಾ ಡೈವಿಂಗ್ ಕರ್ಕೊಂಡು ಹೋಗ್ತಾರೆ. ಐ ಡೆಂಟ್ ಗೋ ಫಾರ್ ಸ್ಕೂಬಾ ಡೈವಿಂಗ್ ಬಿಕಾಸ್ 4,500 ಹೇಳ್ತಾರೆ. ಆಯಿತಾ, ಇದು ಓನ್ಲಿ 40 ಮಿನಿಟ್ ಡ್ರೈವ್ ಅಷ್ಟೇ ಅಲ್ಲಿ ನಮ್ಮ ಬೋಟಲ್ಲಿ. ಓಕೆ, ಆ್ಯಂಡ್ ಸ್ವಲ್ಪ ಹೊತ್ತು ಆಟಾಡೋಕ್ಕೆ ಬಿಡ್ತಾರೆ, ಸ್ಕೂಬಾ ಡೈವಿಂಗ್ ಮಾಡಿಸಿ ಕರ್ಕೊಂಡ್ಬರ್ತಾರೆ. 4,500 ಇಸ್ ಟು ಎಕ್ಸ್ಪೆನ್ಸಿವ್. ಆ್ಯಕ್ಚುಲಿ ನಾಟ್ ಎಕ್ಸ್ಪೆನ್ಸಿವ್, ಓವರ್ ಪ್ರೈಸ್ಡ್. ಆಯಿತಾ, ಆ್ಯಂಡ್ ಐ ವಾಂಟ್ ಟು ಟೆಲ್ ಯು ದ್ಯಾಟ್ ಎವ್ರಿಥಿಂಗ್ ಇಸ್ ಶಾಟ್ ಇನ್ ಸ್ಲೋ ಮೋಷನ್. ಓಕೆ, ಬಟ್ ನಾನು ಸ್ಲೋ ಮೋಷನ್ ನೋಡಿ ಮಾಡಿದಾಗ ದೆನ್ ಐ ರಿಯಲೈಸ್ ದಟ್ ಎಡಿಟಿಂಗ್ ಟೈಮಲ್ಲಿ ಇಟ್ ವಾಸ್ ಟೇಕಿಂಗ್ 1 hour. ಆಯಿತಾ, ಸೊ ಅದಕ್ಕೇ ಎಲ್ಲ ಕಡೆ ನಾನು ಫಾಸ್ಟ್ ಮಾಡೋ ಪರಿಸ್ಥಿತಿ ಬಂತು. ಓಕೆ, ದಟ್ಸ್ ಒನ್ ಥಿಂಗ್. ಯಾವಾಗಲೇ ನಿಮ್ಗೇನೋ ಸ್ಟೋರಿ ಹೇಳ್ತಾ ಇದ್ದೆ. ವಾಟ್ ವಾಸ್ ದ್ಯಾಟ್? ಈ ಬೀಚು ಆ್ಯಕ್ಚುಲಿ ಇಟ್ಸ್ ಬ್ಯೂಟಿಫುಲ್. ಇಟ್ ಇಸ್ ರಿಯಲಿ ಬ್ಯೂಟಿಫುಲ್ ಸರ್. ನಿಮ್ಮ ಮುರುಡೇಶ್ವರಲ್ಲಿ ನೀವು ಹೋಗ್ತೀನಿ ಅಂದರೆ ಯಾವುದು ಸ್ಕೂಬಾ ಡೈವಿಂಗ್, ಅದು ಇಟ್ಸ್ ಈವನ್ ಬೆಟರ್ ಫಾರ್ ಸಿಂಪಲ್ ರೀಸನ್ಸ್. ಎಷ್ಟು ದೂರ ನಿಮಗೆ ನೀರಲ್ಲಿ ಕರ್ಕೊಂಡು ಹೋಗ್ತಾರೆ. ಲಾಸ್ಟ್ ವಿಡಿಯೋ ನೋಡಿಲ್ಲ ಅಂದರೆ ನೋಡಿ. ಅದೇನೋ ನನಗೆ ಪ್ರಾಣಿಗಳು ನನ್ನ ಹಿಂದನೇ ಸುತ್ತವಪ್ಪ, ಸುತ್ತವೆ. ಅಯ್ಯೋ, ನನ್ನ ಚಿನ್ನ 2 ನಾಯಿಗಳು ನನಗೆ ಅದು ನೋಡಿಲ್ಲ ಅಂದರೆ ಆ ವಿಡಿಯೋ ನೋಡಿ ಸ್ವಾಮಿ. ನಿನಗೆ ಕೊನಜೆ ಬೆಟ್ಟ ಅಂದ್ಬಿಟ್ಟು ಅಲ್ಲಿ ನನಗೆ ನಾಯಿಗಳು ದಾರಿ ತೋರಿಸ್ಕೊಂಡು ಕರ್ಕೊಂಡೋಗಿ ಸೇಫಾಗಿ ಕರ್ಕೊಂಬಂದ್ವಪ್ಪ. ಅಯ್ಯೋ, ಅದನ್ನು ಇದೇ ಮಾಡ್ತಿದ್ಯಾ ಅಂತ. ಇಲ್ಲಿ ಏನು ಆಲ್ರೆಡಿ ಹತ್ಬಿಟ್ಟಿದ್ದೀನಿ. ಆಯಿತಾ, ಸೊ ಐ ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಐ ಬಿಕಾಸ್ ಐ ನೋ ಎವ್ರಿಥಿಂಗ್. ಆದ್ರೂ ಅದು ಬರ್ತಾಯಿತ್ತು, ಬಟ್ ಗೊತ್ತಿರಲಿಲ್ಲ. ಅದು ಬಂದು ಇಲ್ಲಿ ಒಂದು ಪ್ರೀ ವೆಡ್ಡಿಂಗ್ ಶೂಟ್ ಮಾಡೋಕ್ಕೆ ಬಂದಿದ್ದರು. ಅವ್ರ ಜೊತೆಗೆ ಇದು ಬಂದುಬಿಟ್ಟೈತೆ. ಇದನ್ನ ಬಿಟ್ಬಿಟ್ಟು ಅವರೇ ಫ್ರೀಯಾಗೆ ಆಟಾಡ್ಕೊಂಡು ಏನಾದ್ರು ಮಾಡ್ಕೊ, ಆಮೇಲೆ ಬಂದು ಕರ್ಕೊಂಡು ಹೋಗ್ತೀವಿ ಅಂದ್ಬಿಟ್ಟು. ಅರ್ಥ ಆಗಲ್ಲ. ಎಲ್ಲಿ ನೋಡಿದ್ರು ಪ್ರೀ ವೆಡ್ಡಿಂಗ್ ಶೂಟ್. ಮದುವೆ ಆದಮೇಲೆ ಶೂಟ್ ಮಾತ್ರ ಇಟ್ಕೊಳ್ಳೋದಿಲ್ಲ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಕಿತ್ತಾಡ್ಕೊಂಡು ಓಡಾಡ್ಕೊಂಡಿರ್ತಾರೆ ಅನಿಸುತ್ತೆ. ಐ ಥಿಂಕ್ ಹಂಗೆ ಆಗ್ತಿರ್ಬೋದೇನೋ. ಯಾಕಂದರೆ ಪ್ರೀ ವೆಡ್ಡಿಂಗ್ ಆದಮೇಲೆ ಯು ವಿಲ್ ನಾಟ್ ಸಿ ಅಟ್ಲೀಸ್ಟ್ ನಾಮಕ ವಾಸ್ತೆ ಮಾಡ್ತಾರೆ, ಮಾಡೋದಿಲ್ಲ. ಓಕೆ, 4 ಗಂಟೆ ಮೇಲೆ ಬಂದರೆ ಯು ಕ್ಯಾನ್ ಗೆಟ್ ಆನ್ ಟು ದಟ್ ಆಲ್ಸೋ. ವೆಸ್ಟ್ ಫೇಸಿಂಗಲ್ಲಿ ನಿಮಗೆ ಸಿಗುತ್ತೆ. ಆಯಿತಾ, ಸನ್ ಹಂಗೆ ಮುಳುಗ್ತಾ ಇರಬೇಕಾದ್ರೆ ಇಫ್ ಯು ಸಿ ಇಟ್ ಲುಕ್ಸ್ ಬ್ಯೂಟಿಫುಲ್. ಇದರಲ್ಲಿ ನನಗೆ ಚಂದ ಏನಂದರೆ ಇಷ್ಟ ಆಯ್ತು ಅಂದರೆ, ಒಂದು ದ ಬೀಚ್ ಇಸ್ ಇನ್ ಸಾಫ್ಟ್ ಸ್ಯಾಂಡ್. ಇಟ್ಸ್ ರಿಯಲಿ ಸಾಫ್ಟ್ ಸ್ಯಾಂಡ್. ನೀವೇನಾದರೂ ಛತ್ರಿ ಟೈಪ್ನ ತೊಗೊಂಬಂದು ಚೇರ್ ತೊಗೊಂಬಂದು ಕೂತ್ಕೊಬಿಟ್ರೆ ನೀವು, ಆಯಿತಾ, ಇಟ್ ಈಸ್ ಜಸ್ಟ್ ಬ್ಯೂಟಿಫುಲ್ ಜಸ್ಟ್ ಟು ಸ್ಪೆಂಡ್ ದ ಟೈಮ್. ಆಯಿತಾ, ಆ ಸನ್ ಮುಳುಗೋದನ್ನ ನೋಡ್ಕೊಂಡು ಕೂತ್ಕೊಳ್ಳೋದು ಇಸ್ ಜಸ್ಟ್ ಬ್ಯೂಟಿಫುಲ್. ಆ್ಯಂಡ್ ಸೆಕೆಂಡ್ ಏನಂದರೆ, ಇಲ್ಲಿ ರಾಕ್ಸ್ಗಳಿರೋದ್ರಿಂದ ಇಟ್ಸ್ ಲೈಕ್ ಏನು ಗೊತ್ತಾ, ನಮ್ಮ ಕೆನ್ನೆ ಮೇಲೆ ಮಚ್ಚೆ ಇರ್ತಾವಲ್ಲ, ಮುಖದಲ್ಲಿ ಮಚ್ಚೆ ಇರ್ತಾವೆ, ಅದೇ ಬ್ಯೂಟಿ. ನನಗೆ ಅದರಲ್ಲಿ ನೋಡಬೇಕಂದ್ರೆ ನನಗೆ ರತಿ ಅಗ್ನಿಹೋತ್ರಿ, ನಿಮ್ಗೆ ಗೊತ್ತೋ ಗೊತ್ತಿಲ್ವೋ, ಒಂದು ಟೈಪ್ ಮಾಡಿ ನೋಡಿ. ಅವ್ರದ್ದು ಬ್ಯೂಟಿ ಬಂದಿದೆ ಆ ಮಚ್ಚೆಯಿಂದ. ಆಯಿತಾ, ಸೊ ಹಾಗೆಯೇ ಇದನ್ನು ಈ ಕಲ್ಲುಗಳಿರೋದ್ರಿಂದ ಇಟ್ ಲುಕ್ಸ್ ಬ್ಯೂಟಿಫುಲ್. ಆಯಿತಾ, ಆ್ಯಕ್ಚುಲಿ ಇಫ್ ಯು ಸಿ ಇಟ್ ಫುಲ್ ನಮ್ಮ ಕರ್ನಾಟಕದಲ್ಲಿ ವೆಸ್ಟ್ ಕೋಸ್ಟ್ ಪೂರ್ತಿ ಇದೆ ನಿಮಗೆ. ಆಯಿತಾ, ದಿಸ್ ಇಸ್ ಸೋ ಕ್ಲೀನ್. ನೀವು ಮಲ್ಪೆ ಹೋಗ್ತಾರೆ, ತುಂಬ ಜನ ಬರೀ ಮಲ್ಪೆ ಅಂತ ಹೋಗ್ತಾರೆ.
ಇಲ್ಲಿ ಬಂದು ನೋಡಿ ಸ್ವಾಮಿ ಹೆಂಗಿದೆ ಆಯಿತಾ. ಇಫ್ ಯು ಐ ಡೋಂಟ್ ನೋ ವೈ ಪೀಪಲ್ ಪ್ರಿಫರ್ ಕ್ರೌಡೆಡ್ ಏರಿಯಾಸ್. ಡ್ರೋನಲ್ಲಿ ಸ್ವಲ್ಪ ನೋಡುವ ವ್ಯೂಸ್. ಐ ಹೋಪ್ ಇಟ್ ಇಸ್ ಕಮ್ ನೈಸ್, ಐ ಹೋಪ್ ಸೊ. ಆಯಿತಾ, ನಾನು ಅಲ್ಲೋಗಿ ಇನ್ನೊಂದು ಕಡೆ ಮಾಡಬೇಕಂತಿದ್ದೆ, ಬಟ್ ಆಲ್ರೆಡಿ ನನಗೆ 2 ಡೇಸಿಂದ ಈ ಹೀಟ್ ತಡ್ಕೊಳಕ್ಕಾಗ್ದೇ ಆ ಕೊಣಜೆ ಹಿಲ್ ಹತ್ಬಿಟ್ಟು ಬಂದುಬಿಟ್ಟು ಐ ವಾಸ್ ಮೋರ್ ಆರ್ ಲೆಸ್ ಲೈಕ್ ಕೊಲ್ಯಾಪ್ಸ್ ಆಗಿಬಿಡ್ತಿದ್ದೆ. ಆಯಿತಾ, ಆ ಪರಿಸ್ಥಿತಿ. ಲುಕ್ ಎಟ್ ದ ವೆಜಿಟೇಷನ್ ಹಿಯರ್ ಯಾರ್. ಈ ಬೀಚ್ ಪಕ್ಕನೇ ಆ ಮರಗಳು, ಅಷ್ಟು ಮರಗಳು ನಮ್ಮ ನೆಲದಿಂದ ಕಾಣಲ್ಲ, ಅದು ಕಾಣೋದೇ ಇಲ್ಲ. ಲುಕ್ ಎಟ್ ದ ವೆಜಿಟೇಷನ್, ಇಟ್ಸ್ ಬ್ಯೂಟಿಫುಲ್ ಮ್ಯಾನ್. ನನಗೆ ಈ ದೃಶ್ಯಗಳು ಕಾಣಿಸೇ ಇಲ್ಲ, ನಿಜ ಹೇಳ್ಬೇಕಂದ್ರೆ. ಓಕೆ, ಇದರಲ್ಲಿ ಒಂದು ಅಡ್ವಾಂಟೇಜ್ ಏನಂದರೆ ಈ ಟೈಮ್ ಬಂದಿರೋದ್ರಿಂದ ಸನ್ ಆ ಕಡೆ ಈಸ್ಟ್ಲಿರೋದ್ರಿಂದ, ಸೊ ಆ ರೇಸು ನಮಗೆ ನೀರು ಮೇಲೆ ಬೀಳಿ ಚೆನ್ನಾಗಿ ಕಾಣಿಸ್ತಾ ಇದೆ. ಬಟ್ ನಮಗೆ ಕ್ಲಿಯರಾಗಿ ಕಾಣಿಸ್ಲಿಲ್ಲ ಯಾವುದು ನಮ್ಮ ಲೈಟ್ ಹೌಸು. ಬಟ್ ಇಫ್ ಯು ಕಮ್ ಲುಕ್ ಅಟ್ ದಿಸ್, ಆ ಬರೋ ಅಲೆಗಳ ಮೇಲೆ ಹಾರಿಸ್ಕೊಂಡು ಹೋಗೋದು, ವಾರೆ ವಾ ಏನು ಚಂದ. ಇನ್ನು ಸ್ವಲ್ಪ ಕೆಳಗೆ ಎಳ್ಕೊಬೇಕಂತಿದ್ದೆ, ಬಟ್ ಅಲೆಗಳು ಹೇಳೋಕ್ಕಾಗಲ್ಲ, ಯಾವಾಗ ಧುಮುಕಿ ನನ್ನ ಚಿನ್ನನ ಎಳ್ಕೊಂಡು ಮುಳುಗಿಸ್ಬಿಡ್ತದೋ ಅಂತ ನನಗೆ ನನ್ನ ಚಿಂತೆ. ದಟ್ ಈಸ್ ಮೈ ಚಿಂತೆ. ಇಟ್ಸ್ ಬ್ಯೂಟಿಫುಲ್ ಇಲ್ವಾ? ಯು ಗೋನ್ ಡೆಫಿನೆಟ್ಲಿ ಕಮ್. ಬಟ್ ಒಂದೇ ರಿಕ್ವೆಸ್ಟು, ಇದೆಲ್ಲ ಬೋಟ್ ಎಲ್ಲ ಕರ್ಕೊಂಡು ಹೋಗ್ತಿದೆ, ಆ ಬೋಟ್ ಹೋಯ್ತಲ್ಲ, ಈ ಬೋಟ್ ಎಲ್ಲಿ ಕರ್ಕೊಂಡು ಹೋಗ್ತಿದೆ ಐರನ್ನು. ಬಂದರೆ ಮತ್ತು ದಯವಿಟ್ಟು ಗಲೀಜು ಮಾಡಬೇಡಿ. ಎಲ್ಲರಿಗೂ ಬರೋರಿಗೆ ಹೇಳಿ, ನೀವು ಬೇರೆಯವ್ರಿಗೆ ಹೇಳಿ, ಬರೋಂಗಿದ್ರೆ ಕ್ಲೀನಾಗಿಡಿ ಸ್ವಾಮಿಗಳೇ. ಇದು ನಿಮ್ಮ ಕರ್ನಾಟಕ, ನಮ್ಮ ಕಂಟ್ರಿ ಎಷ್ಟು ಬ್ಲೆಸ್ಡ್ ಅಂದರೆ ನಿಮಗೆ ಇಂಥ ಬ್ಯೂಟಿಫುಲ್ ಬೀಚಸ್ ಇದೆ, ನಿಮಗೆ ನಾರ್ತಲ್ಲಿ ಹಿಮಾಲಯಸ್ ಇದೆ, ನಿಮಗೆ ಏನೋ ವೆಟ್ಟೆಸ್ಟ್ ಪ್ಲೇಸ್ ಇನ್ ದ ಕಂಟ್ರಿ ಇದೆ, ನಿಮಗೆ ಏನೋ ನಮ್ಮ ಡೆಸರ್ಟ್ ಇದೆ, ಆಯಿತಾ, ಎಲ್ಲ ಇದೆ, ಆಯಿತಾ. ಇಟ್ಸ್ ಜಸ್ಟ್ ದಟ್ ಇದು ನಮ್ಮ ಕೈಲಿರೋದು. ಐ ಆಮ್ ಟ್ರೈಂಗ್ ಟು ಬ್ರಿಂಗ್ ಇಟ್, ಬಟ್ ಐ ಆಮ್ ಟ್ರೈಂಗ್ ಡಿಫ್ರೆಂಟ್ ಶಾರ್ಟ್ಸ್, ಎಷ್ಟಾಗದಷ್ಟು ಡಿಫ್ರೆಂಟ್ ಶಾರ್ಟ್ ಟ್ರೈ ಮಾಡ್ತಾಯಿದ್ದೀನಿ. ಬಟ್ ನನ್ ಆಫ್ ದಟ್ ಬಿಕಾಸ್ ಆಫ್ ದ ಲೈಟಿಂಗ್ ಅದು ಚೆನ್ನಾಗೇ ಬರಲಿಲ್ಲ. ಐ ಹ್ಯಾಡ್ ಟು ಕಟ್ ಇಚ್. ಲಾಸ್ಟ್ ಒಂದು ಶಾರ್ಟ್ ನೋಡ್ಕೊಂಬಿಡ್ತೀರಾ? ಮೇಲ್ಗಡೆ ಕರ್ಕೊಂಡು ಹೋಗ್ತೀನಿ ರೀ, ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ರೀ. ಲಾಸ್ಟ್ ಶಾರ್ಟ್ ನೋಡೋಕ್ಕಾಗಲ್ಲ, ಇಷ್ಟೊತ್ತು ಹಂಗೆ ಇದ್ಮೇಲೆ ನೋಡೋಕ್ಕಾಗಲ್ಲ. ಇದಾದ ಮೇಲೆ ನೆಕ್ಸ್ಟ್ ವಿಡಿಯೋ ನೋಡಿರಂತೆ ಕುಣಿದು ಕುಪ್ಪಳಿಸ್ಬಿಡ್ತೀರ. ಇಲ್ಲಿಂದ ಒಂದು 8 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ದೂರ ಅಷ್ಟೇ ಪಡುಬಿದ್ರಿ ಅಂತ, ಅಲ್ಲಿ ಕರ್ಕೊಂಡು ಹೋಗ್ತೀನಿ ನೋಡಿ ಹೆಂಗಿದೆ. ಅದನ್ನ ನೋಡಿ ನೀವು ಇಲ್ಲಿ ಅಲ್ಲಿ ಕುಣಿದಾಡ್ಬಿಡ್ತೀರ ನೀವು, ಆಯಿತಾ. ಓನ್ಲಿ ಥಿಂಗ್ ಇಸ್ ಯು ಜಸ್ಟ್ ಲುಕ್ ಎಟ್ ಅಕಾಮಿಡೇಷನ್. ಇಲ್ಲೆಲ್ಲ ಓವರ್ ಪ್ರೈಸ್ಡಪ್ಪ. ನನಗೆ ಬೆಂಗಳೂರಲ್ಲೇ ₹1000 ಒಳಗೆ AC ರೂಮ್ ಸಿಗುತ್ತೆ, ಡೀಸೆಂಟ್ ಆಗಿರೋ ಸ್ಪೇಷಿಯಸ್. ಇಲ್ಲೆಲ್ಲ ಅದ್ಯಾವುದು ರಿವರ್ ಬಂದು ಇಲ್ಲಿ ನೋಡಿ ಜಾಯ್ನ್ ಆಗ್ತಿದೆ ಸಮುದ್ರಕ್ಕೆ, ಅದಕ್ಕೆ ಕಲರ್ ಡಿಫ್ರೆಂಟು. ಬರಲಾ, ಸಿಗ್ಲಾ? ಪಡುಬಿದ್ರಿಲಿ ಸಿಗ್ತೀರಾ ಇಲ್ಲ ಓಡೋಗ್ಬಿಡ್ತೀರಾ? ಸಿಗ್ತೀರಾ? 100%. ಬರ್ತೀನಿ. ಬಾಯ್.